ಮತ್ತೊಮ್ಮೆ ಸುಸ್ವಾಗತ. ಚಿಕ್ಕ ಮಕ್ಕಳ ವೇಷಭೂಷಣ ಅಥವಾ ವೇಷವೈಖರಿ ಇದೊಂದು ನಮ್ಮ ಕನ್ನಡ ಸಂಘದ ಸಾಂಸ್ಕೃತಿಕ ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಆಗಿದೆ. ಯಾಕಂದರೆ ಇದಿಲ್ಲದೇ ನಮ್ಮ ಕಾರ್ಯಕ್ರಮ ಒಂಥರ ಕಂಪ್ಲೀಟ್ ಅಥವಾ ಫುಲ್ ಅನ್ಸೋದೇ ಇಲ್ಲ. ಸೊ ಇವತ್ತಿನ ದಿನ ಚಿಕ್ಕ ಮಕ್ಕಳೆಲ್ಲರೂ ತುಂಬ ವಿವಿಧಮಯವಾದ ವೇಷಭೂಷಣ ಹಾಕಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ, ಮಕ್ಕಳಿಗಿಂತ ಅಪ್ಪ ಅಮ್ಮ ಅಂತಲೇ ಹೇಳಬೇಕು. ಸೊ ಅವರಿಗೆ ಶಾಂತ ರೀತಿಯಿಂದ ನೋಡಿಕೊಂಡು ಪ್ರೋತ್ಸಾಹಿಸಿ ಅಂತ ನನ್ನ ನಿವೇದನೆ. ಸೊ ಈಗಷ್ಟೇ ನಮ್ಮ ಪ್ರೆಸಿಡೆಂಟ್ ಅವರು ಅನೌನ್ಸ್ ಮಾಡಿದ್ದು ಕನ್ನಡ ಶಾಲೆ ಸ್ಟಾರ್ಟ್ ಆಗಿದೆ ಅಂತ. ಇದನ್ನು ಕೇಳಿಕೊಂಡು ಅನಿಕೇತ್ ಚಲ್ವಾ ಅವರು ಹಳ್ಳಿ ಮೇಷ್ಟ್ರಾಗಿ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಅಂತ. ಸ್ಟೂಡೆಂಟ್ ಬರ್ತಾ ಇದ್ದಾರೆ ಪ್ರಣೀತಾ ಚಲ್ವಾ. ಅದು ಅನಿಕೇತ್ ಚಲ್ವಾ. ಅನಿಕೇತ್ ನಮ್ಮ ಯಶವಂತ್ ಅವರು ಆಗಾಗ ಹೇಳ್ತಾನೆ ಇದ್ದಾರೆ ಊಟ ಮಾಡೋಣ ಅಂತ. ಇದಕ್ಕೆ ಕೇಳ್ಕೊಂಡು ತರಕಾರಿ ಮಾರಕ್ಕೆ ಬರ್ತಾ ಇದ್ದಾಳೆ ತರಕಾರಿ ಮಾರ ಹುಡುಗಿಯಾಗಿ ರೀಚಾ ನರಸಪ್ಪ. ರುಚಿ ಮರ್ಯಾದೆ ಕಾಶ್ಮೀರಿ ಹುಡುಗಿಯಾಗಿ ನಿಮ್ಮೆಲ್ಲರ ಮನರಂಜನೆಗೆ ಬರ್ತಾ ಇದ್ದಾಳೆ. Very nice. That was Ruhi Haredi. ಸಚಿತ್ ಹುಳಿಕೆರೆ ಅವರು ಸಲ ಮೊದಲನೇ ಸಲ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಆಗಿ. ಇವನ ಕೀರ್ತಿ ದೊಡ್ಡದು, ಇವನ ಕೀರ್ತಿ ದೊಡ್ಡದು, ನಮ್ಮ ಮೂರ್ತಿ ಕೃಷ್ಣನ ಮಹಿಮೆ ಅರಿಯರು, ನಮ್ಮ ಮೂರ್ತಿ ಕೃಷ್ಣನ ಮಹಿಮೆ ಅರಿಯರು. ಜನ್ಮದಾದರು ನೋಡು ಜನ್ಮದಾದರು, ಜನ್ಮದಾದರು ನೋಡು ಜನ್ಮದಾದರು. ಮೂರ್ತಿ ಚಿಕ್ಕದು ಇವನ ಕೀರ್ತಿ ದೊಡ್ಡದು.
ಕೀರ್ತಿ ದೊಡ್ಡದಾಗ್ಲಿ ಅಂತ ನಮ್ಮೆಲ್ಲರ ಹಾರೈಕೆ. ಅಮೋಘ್ ಕೃಷ್ಣ ಬಾಲಗಂಗಾಧರ್ ತಿಲಕ್ ಆಗಿ ಬರ್ತಾ ಇದ್ದಾರೆ ಇವತ್ತು. ನಾನು ಲೋಕಮಾನ್ಯ ತಿಲಕ್ ಸ್ವರಾಜ್ಯ ನಮ್ಮ ಸಿದ್ಧ ಹಕ್ಕು. ಆಕಾಂಕ್ಷ ಕೃಷ್ಣ ವೆರಿ ಲವಿಂಗ್ ಸೊಪ್ಪಮ್ಮ. ನಮ್ಮ ಊಟಕ್ಕೆ ಇವತ್ತು ತರಕಾರಿ ಕಮ್ಮಿನೇ ಆಗಲ್ಲ. ಸಂಜನಾ ಗೌಡ್ ರಾಧೆಯಾಗಿ ಬರ್ತಾ ಇದ್ದಾರೆ. ನೀವು ಮುಂಚೆನೆ ಹೇಳ್ಬೇಕಾಗಿತ್ತು ಕೃಷ್ಣ ಹಿಂದೆ ನಿಂತಿದ್ದಾನೆ ಅಂತ. ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಇಲ್ಲಿ ಅಪ್ಪ ಅಮ್ಮಂದರಿಗೆಲ್ಲರಿಗೂ ಒಂದು ವಿಶೇಷ ಸೂಚನೆ. ನಮ್ಮ ಬೆಂಗಳೂರು ಬಾಯ್ಸನ್ನೆಲ್ಲ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಈಗ ರಿಯಾ ಬೆಂಗಳೂರು ಬರ್ತಾ ಇದ್ದಾಳೆ, ಬೆಂಗಳೂರು ಹುಡುಗಿಯಾಗಿ. ಕನ್ನಡದ ಹುಡುಗಿ ಬಲು ಸೂಪರೋ ಸೂಪರೋ, ಸ್ಟೈಲಿಗೆ ಹುಡುಗೆಲ್ಲ ಬಿದ್ದರೋ ಬೆಂಗಳೂರ ಬೆಳಗ್ಗೆ ಸೂಪರೋ ಡೂಪರೋ, ಕೈಗಿಟ್ರೆ ಕೆನ್ನೆಗೆ ಡೇಂಜರೋ ಕನ್ನಡದ ಹುಡುಗಿ ಬಲು ಸೂಪರೋ. ಸಿಟಿ ಕಳಿಸ್ತಾ ಇಲ್ಲ. ಸ್ಟೈಲಿಗೆ